ಸರಗೂರು ಪಟ್ಟಣದಲ್ಲಿರುವ ಶ್ರೀ ದೇವರಾಜಸ್ವಾಮಿ ವಿದ್ಯಾಸಂಸ್ಥೆ ದಡದಹಳ್ಳಿ ಶಾಖಾ ಮಠ ಈ ಶಾಲಾ ಕಟ್ಟಡದ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ 2 ಲಕ್ಷ ರು ಮೊತ್ತವನ್ನು ಮಂಜುನಾಥ ಸ್ವಾಮಿ ಪ್ರಸಾದ ರೂಪದಲ್ಲಿ ಮಂಜೂರಾತಿ ಪತ್ರವನ್ನು ಹೆಚ್ಡಿಕೋಟೆ ತಾಲೂಕಿನ ಮಾನ್ಯ ಯೋಜನಾಧಿಕಾರಿ ಭಾಸ್ಕರ್ ವಿ ಮಠಾಧ್ಯಕ್ಷರಾದ ಶ್ರೀ ಷಡಕ್ಷರ ಸ್ವಾಮಿ ಅವರಿಗೆ ವಿತರಣೆ ಮಾಡಿದರು. ಮಠಾಧ್ಯಕ್ಷರಾದ ಶ್ರೀ ಷಡಕ್ಷರ ಸ್ವಾಮಿ ಮಾತನಾಡಿ, ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಹಾಗೂ ಆರ್ಥಿಕ ಏಳಿಗೆಗಾಗಿ ನಿಸ್ವಾರ್ಥ ಸೇವೆ ಮನೋಭಾವನೆಯಿಂದ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳು ಆದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಎಂದು ಹೇಳಿದರು. ಇದೇ ವೇಳೆ ಹೆಚ್ಡಿಕೋಟೆ ತಾಲೂಕಿನ ಯೋಜನಾಧಿಕಾರಿ ಭಾಸ್ಕರ್ ವಿ, ಮಠಾಧ್ಯಕ್ಷರಾದ ಶ್ರೀ ಷಡಕ್ಷರ ಸ್ವಾಮಿ, ಹಂಚಿಪುರ ವಲಯ ಮೇಲ್ವಿಚಾರಕರಾದ ಸಲೀಮಾ, ಶಾಲಾ ಕಾರ್ಯದರ್ಶಿ ಗುರುಸ್ವಾಮಿ, ಸೇವಾ ಪ್ರತಿನಿಧಿ ನಾಗರಾಜು ಮತ್ತು ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಗುರು ಸದಾಶಿವ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನದಲ್ಲಿ ಇಷ್ಟ ದೈವವನ್ನು ಆರಾಧಿಸಿಕೊಳ್ಳುತ್ತಾ ಹಾಗೂ ಧರ್ಮಸ್ಥಳದ ಪೂಜ್ಯ ಮಂಜುನಾಥ ಸ್ವಾಮಿಯವರಲ್ಲಿ ಹಾಗೂ ಈಗಿನ ಕಾರ್ಯಚಟುವಟಿಕೆಗಳನ್ನೆಲ್ಲ ಸುಗಮವಾಗಿ, ಸಲೀಲವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ವೀರೇಂದ್ರ ಪೂಜ್ಯ ಹೆಗ್ಡೆಯವರಲ್ಲಿ ನನ್ನ ನಮಸ್ಕಾರಗಳನ್ನು ಮನಸ್ಸಾರ ತಿಳಿಸಿಕೊಳ್ಳುತ್ತಾ, ನಮ್ಮ ಕ್ಷೇತ್ರಾಧಿಪತಿಯಾದಂಥ ಮಂಜುನಾಥ ಸ್ವಾಮಿಯವರು ಹಾಗೂ ಅಣ್ಣಪ್ಪ ಸ್ವಾಮಿಗಳಲ್ಲಿ ನನ್ನ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೂ ನಮ್ಮ ಒಂದು ಪೌರಾಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ನಮ್ಮ ಪೂರ್ವಿಕವಾಗಿ ಮಾಡಿರ್ತಕ್ಕಂಥದ್ದು ಪುರೋಹಿತ ಧರ್ಮ ಇರ್ಬೋದು, ಹಿಂದೆ ಅವರು ಮಾಡ್ಕೊಂಬಂದಿರ್ತಕ್ಕಂಥದ್ದು ಸಾವಿರಾರು ವರ್ಷಗಳ ಇತಿಹಾಸವುಳ್ಳಂಥ ಒಂದು ಧರ್ಮೋ ರಕ್ಷಿತಿ ಅಂತಕ್ಕಂಥ ಒಂದು ಇದು ಏನಾಗಿದೆ ಅಂದರೆ ಅವರು ಪೂಜ್ಯರು ಅಂದಿನಿಂದಲೇ ಇವತ್ತು ಎಲ್ಲರಲ್ಲೂ ಆರ್ಥಿಕವಾಗಿ ಸಮೃದ್ಧಿಯಾಗಿರ್ಬೋದು. ಆದರೆ ಅವರು ಅಂದಿನ ದಿನದಲ್ಲಿ ಭಾಳ ಯಾವುದೇ ಒಂದು ನೀರಾವರಿ ಸೌಲಭ್ಯ ಇಲ್ಲ, ರಸ್ತೆ ಸೌಲಭ್ಯ ಇಲ್ಲ, ಮತ್ತು ಸಾರಿಗೆ ಸೌಲಭ್ಯ ಇಲ್ಲ. ಆರ್ಥಿಕವಾಗಿ ಜನಗಳಲ್ಲಿ ಭಾಳ ಸಂಕಷ್ಟ ಇದ್ದಂಥ ಸಮಯದಲ್ಲಿ ಒಂದು ದಾಸೋಹವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇಂದಿನ ದಿನದಲ್ಲೂ ದಾಸೋಹ ದಿನನಿತ್ಯ ಅನ್ನಪ್ರಸಾದವನ್ನು ನೀಡ್ತಾ ಬಂದಿರತಕ್ಕಂಥ ಸಂಸ್ಥೆ ಅಂದರೆ ಧರ್ಮಸ್ಥಳದ ಕ್ಷೇತ್ರ. ಇವತ್ತು ಯಾರ್ಯಾರ ಕಿಡಿಗೇಡಿಗಳು ನಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಸಂಸ್ಥೆ ಹೆಸರನ್ನು ಹಾಳು ಮಾಡೋಕ್ಕೆ ಬಿಡ್ಬೋದು. ಅದು ಖಂಡಿತ ಆಗೋದಿಲ್ಲ. ಅದಕ್ಕೆ ನಾಂದಿ ಆಡಬೇಕು, ಅದಕ್ಕೆ ತಿಲಾಂಜಲಿಯನ್ನು ಆಡಲೇಬೇಕು. ಯಾಕಂದರೆ ಇವತ್ತು ಯೂಟ್ಯೂಬ್ಗಳಲ್ಲಿ ಬಿಟ್ಟು ಜನಗಳಿಗೆ ಏನಾಗಿದೆ ಅಂದರೆ ಇವತ್ತು ಮನಸ್ಥಿತಿಗಳು ಕೆಟ್ಟದನ್ನು ಬೇಗ ನೋಡಿ ಅರ್ಥ ಮಾಡ್ಕೊಳ್ಳೋಷ್ಟು ಮನಸ್ಥಿತಿ, ಒಳ್ಳೆಯದನ್ನು ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋಂಥ ಸ್ಥಿತಿಗತಿಯನ್ನು ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಾವು ತಾಳ್ಮೆಯಿಂದ ಅವಲೋಕನ ಮಾಡಿದಾಗ ಇವತ್ತು ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಕೆರೆ ಅಭಿವೃದ್ಧಿ ಇರ್ಬೋದು, ಶುದ್ಧ ಕುಡಿಯ ನೀರು ಇರ್ಬೋದು, ಅನೇಕ ಸಂಘ ಸಂಸ್ಥೆಗಳು ಇರ್ಬೋದು, ವಯೋವೃದ್ಧರಿಗೆ ಭಾಳ ವಿಸ್ತಾರ ಮನಸ್ಸಿನಿಂದ ಸುಮಾರು ಲಕ್ಷೋಪ ಜನಕ್ಕೆ ಇವತ್ತು ಒಂದು ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಹೆಮ್ಮೆ ಪಡೋವಂಥ ವಿಚಾರ. ಇವತ್ತು ಏನು ಸಂಸ್ಥೆ ಮೇಲೆ ತುಂಬ ಒಂದು ವೈಯಕ್ತಿಕವಾದಂಥ ಇವುಗಳನ್ನು ತಂದು ಇವತ್ತು ಧಾರ್ಮಿಕ ಸಂಸ್ಥೆಗಳ ಮೇಲೆ ಬರ್ತಕ್ಕಂಥದ್ದು ಅದೇನು ಒಳ್ಳೆತನವಲ್ಲ. ಜನಗಳು ಇವತ್ತು ಅರ್ಥ ಮಾಡ್ಕೋಬೇಕು. ಯೂಟ್ಯೂಬಲ್ಲಿ ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ನಾವು ಮುಳ್ಳನ್ನು ಹೇಗೆ ತುಳಿದೇ ಬಿಟ್ಟು ಹೋಗ್ತೀವಿ, ಒಳ್ಳೆಯ ಹಾದಿಯನ್ನು ಕಾಲಿಟ್ಕೊಂಡು. ಹಾಗೆ ಜನಗಳು ಕೆಟ್ಟದನ್ನು ಮರೆತು ಒಳ್ಳೆಯದನ್ನು ಆರಿಸ್ಕೊಂಡು ಹೋಗ್ತಕ್ಕಂಥದ್ದು ನೋಡಿ ಒಳ್ಳೆಯ ವಿಚಾರಗಳನ್ನು ಅವರ ಮನಸ್ಸು ತುಂಬ್ಕೋಬೇಕು. ಪೂಜ್ಯರು ಇವತ್ತು ನಿಜವಾಗ್ಲೂ ನಾವು ಹೇಳ್ತಕ್ಕಂಥದ್ದು ಒಂದು ಹೊಗಳಿಕೆಗೆ ಅಲ್ಲ. ಇವತ್ತು ನಾವು ಕೆಲವೇ ದಿವಸಗಳಲ್ಲಿ ಹೋಗಿ ಒಂದು ಮನವಿಯನ್ನು ಕೊಟ್ಟಾಗ ಕೆಲವೇ ದಿವಸಗಳಲ್ಲಿ ಅವರು ಇಂಥ ಒಂದು ಇದಕ್ಕೆ ಸ್ಪಂದಿಸಿ ನಮ್ಮ ಶಾಲೆಗೆ ಒಂದು ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಅವರು ಒಳ್ಳೆ ಇದನ್ನು ಸಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ, ಪ್ರಸಾದವನ್ನು ನೀಡಿದ್ದಾರೆ. ನಿಜವಾಗ್ಲೂ ನಾವು ತುಂಬ ಅವರಿಗೆ ಇದಾಗಿದ್ದೀವಿ, ಚಿರಋಣಿಗಳಾಗಿದ್ದೀವಿ. ಅದರ ಜೊತೆಗೆ ಆ ಒಂದು ಸಂಸ್ಥೆ ಕೇವಲ ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದಲ್ಲ. ಈಗ ದೇವಾಲಯಗಳಿಗಿರ್ಬೋದು, ಮತ್ತು ಶಾಲೆಗಳಿಗಿರ್ಬೋದು, ಅನಾಥಾಶ್ರಮಗಳಿಗಿರ್ಬೋದು, ಗ್ರಾಮೀಣ ಅಭಿವೃದ್ಧಿಗಳಿಗಿರ್ಬೋದು,